ನಮಸ್ತೆ ಫ್ರೆಂಡ್ಸ್. ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶ ಚತುರ್ಥಿ ಆಯಿತಾ. ಎಲ್ಲರಿಗೂ ಕೂಡ ತುಂಬ ಖುಷಿ. ಆದರೆ ಉಂಟಲ್ಲ, ಎಲ್ಲರ ಮನೆಯಲ್ಲಿ ಕೂಡ ಗೌರಿ ಗಣೇಶನನ್ನು ಕೂರಿಸೋದಿಲ್ಲ. ಹಬ್ಬದ ಆಚರಣೆ ಮಾಡಬಹುದು ಬಿಟ್ಟರೆ, ಅಂದರೆ ಹಬ್ಬದ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತಾರೆ ಬಿಟ್ಟರೆ, ಎಲ್ಲರ ಮನೆಯಲ್ಲಿ ಕೂಡ ಗೌರಿ ಗಣೇಶನನ್ನು ಕೂರಿಸುವ ಸಂಪ್ರದಾಯ ಇರುವುದಿಲ್ಲ. ಈಗ ತುಂಬ ಜನ ಕಮೆಂಟ್ ಮಾಡ್ತಾರೆ, ಏನಂತ ಹೇಳಿದ್ರೆ, ಅಂಬಿಕಾ ನೀನು ಮಾಡ್ತೀಯಾ ಅಂತ ಹೇಳ್ಕೊಂಡು ಕೇಳ್ತಾರೆ ಆಯಿತಾ. ನಾನು ಗೌರಿ ಗಣೇಶ ಎಲ್ಲ ಇಟ್ಟು ಪೂಜೆ ಮಾಡುವ ಪದ್ಧತಿ ನಾನು ಮಾಡಿಕೊಂಡು ಬಂದಿಲ್ಲ. ಬೆಂಗಳೂರಲ್ಲಿ ನಾನು ಮಾಡೋದಿಲ್ಲ ಆಯಿತಾ. ಮಾಮೂಲಿ ಹಬ್ಬದ ಅಡಿಗೆ ಮಾಡಿ ಊಟ ಮಾಡ್ತೀವಿ ಬಿಟ್ಟರೆ ಇಂತಹ ಪದ್ಧತಿ ಇಲ್ಲ. ಆದರೆ ನಾನು ಗಣೇಶನನ್ನು ಅಂದರೆ ಗೌರಿಯನ್ನೆಲ್ಲ ಇದು ಮಾಮೂಲಿ ಪೂಜೆ ಮಾಡುವಾಗೆಲ್ಲ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಕರೆದ್ರೆ ಹೋಗ್ತೇನೆ ಬಿಟ್ಟರೆ ಅದಕ್ಕೂ ಕೂಡ ಹೋಗೋದಿಲ್ಲ. ಇದು ಗಣೇಶ ಚತುರ್ಥಿ ದಿವಸ ಮಾತ್ರ, ಅಂದರೆ ಎಲ್ಲ ಕಡೆ ಗಣೇಶನನ್ನು ಕೂರಿಸಿರ್ತಾರಲ್ಲ, ಆ ಸಮಯದಲ್ಲಿ 21 ಗಣೇಶನನ್ನು ನೋಡಿಕೊಂಡು ಬರ್ತೇನೆ. ಪ್ರತಿ ವರ್ಷ ಹೋಗಿ 21 ಗಣೇಶನ ವಿಗ್ರಹವನ್ನು ನೋಡಿಕೊಂಡು ಬರ್ತೇನೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಯಿತಾ. ನೀವು ಕೂಡ ಹಾಗೆ, ನಿಮಗೆ ಎಲ್ಲಾದರೂ ಗಣೇಶ ಎಲ್ಲ ಕೂರಿಸಿದ್ದಾರೆ, ಸಾರ್ವಜನಿಕ ಗಣೇಶ ಎಲ್ಲ ಕೂರಿಸಿರ್ತಾರೆ ನೋಡಿ, ಅಂತಹ ಜಾಗದಲ್ಲಿ ಹೋಗಿ ಉಂಟಲ್ಲ 21 ಗಣಪತಿಯ ದರ್ಶನ ಮಾಡಿ ಬಂದರೆ ತುಂಬ ಒಳ್ಳೆಯದು. ಎಂತಹ ಸಂಕಷ್ಟ ಇದ್ರೂ ಕೂಡ ಹೋಗ್ತದೆ ಅಂತ ಹೇಳ್ತಾರೆ. ನಿಮಗೆ ಗಣೇಶ ಇಡುವ ಪದ್ಧತಿ ಇರಲಿ ಇಲ್ಲದೇ ಇರಲಿ, ಆದರೆ ಉಂಟಲ್ಲ ಹೀಗೆ ಹೊರಗಡೆ ಎಲ್ಲ ಇಟ್ಟಿರ್ತಾರೆ ನೋಡಿ, ಕೆಲವರು ಚಿಕ್ಕ ಮಕ್ಕಳು ಇಟ್ಟರು ಕೂಡ ಗಣೇಶ ಮಕ್ಕಳ ಹತ್ರನೇ ಇರುವುದಂತೆ ಜಾಸ್ತಿ. ನೀವು ಎಣಿಸ್ಕೊಳ್ಬೇಡಿ ಚಿಕ್ಕ ಮಕ್ಕಳು ಇಟ್ಟಿದ್ದಾರೆ ಅಲ್ಲಿ ಹೋದರೆ ಎಂಥ ಪ್ರಯೋಜನ ಇಲ್ಲ ಅಂತ ಆಯಿತಾ. ನೀವು ದೊಡ್ಡವರು ಗ್ರ್ಯಾಂಡಾಗಿ ಗಣೇಶಂದೆಲ್ಲ ಇಟ್ಟಿರ್ತಾರೆ ನೋಡಿ, ಅದಕ್ಕಿಂತ ಈ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಟಿರ್ತಾರೆ ನೋಡಿ, ಅಂತಹ ಜಾಗದಲ್ಲೇ ಇದು ಗಣೇಶ ಅಲ್ಲೇ ಕೂತ್ಕೊಂಡಿರ್ತಾರೆ ಆ ಮಕ್ಕಳ ಆಟ ಪಾಠ ಎಲ್ಲ ನೋಡಿಕೊಂಡು. ಆದ ಕಾರಣಕ್ಕೆ ನಿಮಗೆ ಒಟ್ಟು 21 ಗಣಪತಿಯನ್ನು ನೋಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತೀನಿ. ವರ್ಷದಿಂದ ವರ್ಷಕ್ಕೆ ಒಳ್ಳೆಯದಾಗ್ತಾ ಹೋಗ್ತದೆ. ಅದು ಇರಲಿ. ಇವಾಗ ನಾನು ಹೇಳ್ತೇನೆ, ನೀವು ಹಬ್ಬ ಆಚರಣೆ ಮಾಡಿ, ಅಂದರೆ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಕೂರಿಸದೇ ಇರಿ. ಆದರೆ ಉಂಟಲ್ಲ, ಕೆಲವೊಂದು ವಸ್ತುಗಳನ್ನು ನೀವು ನಾಳೆ ಅಥವಾ ನಾಡಿದ್ದು ತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ಗಣೇಶನಿಗೆ ಮತ್ತು ಗೌರಿಗೆ ಪ್ರಿಯವಾದ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಗೊಬಂದರೆ ಉಂಟಲ್ಲ, ನಿಮಗೆ ಮನೆಯಲ್ಲಿರುವ ಕಷ್ಟ ಬಡತನ ನಿರ್ಮೂಲನೆ ಆಗ್ತದೆ ಅಂತ ಹೇಳ್ತಾರೆ. ಗೌರಿ ಮತ್ತು ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾರೆ ಆಯಿತಾ. ಮತ್ತೆ ಮತ್ತೊಂದು ಹೇಳಬೇಕು ಏನಂತ ಹೇಳಿದರೆ, ಗಣೇಶನ ಫೋಟೋ ಕೂಡ ಹಾಗೆ, ನೀವು ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಟಿದ್ದು ಕೂಡ ತಪ್ಪಾಗಿದ್ದರೆ ಕೂಡ ನಿಮಗೆ ಕಷ್ಟ ಬರ್ತಾ ಇರ್ತದೆ. ಯಾಕಂತ ಹೇಳಿದರೆ, ಗಣೇಶನ ಫೋಟೋದಲ್ಲಿ ಸೊಂಡಿಲು ಯಾವ ದಿಕ್ಕಿಗೆ ತಿರುಗಿರಬೇಕು ಅಂತ ಹೇಳ್ಕೊಂಡು ಕೂಡ ಶಾಸ್ತ್ರದ ಪ್ರಕಾರ ಹೇಳಿದ್ದಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಉಂಟಲ್ಲ, ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವ ಗಣಪತಿಯ ಫೋಟೋ ಇದಲ್ಲಿ ಉಂಟಲ್ಲ, ಸೊಂಡಿಲು ಯಾವ ದಿಕ್ಕಿಗೆ ತಿರುಗಿರಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ಬಲಕ್ಕೆ ತಿರುಗಿರ್ಬೇಕಾ, ಎಡಕ್ಕೆ ತಿರುಗಿರ್ಬೇಕಾ ಅಂತ ಹೇಳ್ಕೊಂಡು. ಕೆಲವೊಂದು ಫೋಟೋದಲ್ಲಿ ಉಂಟಲ್ಲ, ನೀವು ತಪ್ಪಾದ ಫೋಟೋವನ್ನು ಮನೆಗೆ ತಂದು ಪೂಜಿಸೋದ್ರಿಂದ ಕೂಡ ನಿಮಗೆ ಮನೆಯಲ್ಲಿ ಕಷ್ಟ ಬರ್ತಾ ಇರ್ತದೆ. ಅದು ಹೇಗೆ ಇರಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ಇವಾಗ ಫಸ್ಟ್ ನಾವು ಗೌರಿ ಅಥವಾ ಗಣೇಶ ಹಬ್ಬದ ದಿನ ಉಂಟಲ್ಲ, ಯಾವ ವಸ್ತುವನ್ನು ಮನೆಗೆ ತಗೊಬಂದ್ರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳ್ತೇನೆ. ನಿಮಗೆ ಕಷ್ಟ ಪರಿಹಾರ ಆಗಬೇಕು ಆಯಿತಾ, ನಿಮಗೆ ಆ ದೇವರ ಆಶೀರ್ವಾದ ಸಿಗಬೇಕು, ಬಡತನ ಕಡಿಮೆ ಆಗಬೇಕು, ಸಂಕಷ್ಟ ಕಡಿಮೆ ಆಗಬೇಕು ಅಂತ ಹೇಳಿದರೆ ನೀವು ಉಂಟಲ್ಲ, ನಾಳೆ ಆಯಿತಾ, ನಾಳೆ ದಿವಸ ಅಥವಾ ನಾಡಿದ್ದು ಆಯಿತಾ, 2 ದಿವಸದಲ್ಲಿ ಯಾವುದಾದ್ರೂ ದಿನ ಆದರೂ ಕೂಡ ಪರವಾಗಿಲ್ಲ, ಇಲಿಯ ಮೇಲೆ ಕೂತಿರುವ ಗಣೇಶನ ಫೋಟೋವನ್ನು ತಗೊಬಂದರೆ, ವಿಗ್ರಹ ತಗೊಂಬರ್ಲಿಕ್ಕೆ ಹೋಗಬೇಡಿ, ಮೂರ್ತಿಯೆಲ್ಲ ತಗೊಂಡ್ಬರ್ಲಿಕ್ಕೆ ಹೋಗಬೇಡಿ ಆಯಿತಾ. ಯಾಕಂತ ಹೇಳಿದರೆ, ಮೂರ್ತಿ ಮತ್ತು ವಿಗ್ರಹವನ್ನು ಯಾವತ್ತೂ ಇಟ್ಟು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಡೈಲಿ ಇಡಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ನೀವು ಉಂಟಲ್ಲ, ಫೋಟೋ ತಗೊಬಂದು ಇಟ್ಕೊಂಡು ಪೂಜೆ ಮಾಡೋದು ತುಂಬ ಉತ್ತಮ. ಫೋಟೋ ತಂದರೆ ಉಂಟಲ್ಲ, ಅದಕ್ಕೆ ಪ್ರತಿನಿತ್ಯ ನೈವೇದ್ಯ ಮಾಡಬೇಕು, ಅದೆಲ್ಲ ಯಾವುದು ಕೂಡ ಇರುವುದಿಲ್ಲ. ಮತ್ತು ವಿಗ್ರಹವನ್ನು ತಗೊಬಂದು ಆ ವಿಗ್ರಹ ಉಂಟಲ್ಲ, ಒಂದು ಮುಷ್ಟಿಗಿಂತ ದೊಡ್ಡದಿದ್ದರೆ ಅದಕ್ಕೆ 3 ಹೊತ್ತು ನೈವೇದ್ಯ ಮಾಡಬೇಕು, 3 ಹೊತ್ತು ಪೂಜೆ ಮಾಡಬೇಕು. ಮಾಡದಿದ್ರೂ ಕೂಡ ನಿಮಗೆ ದರಿದ್ರ ಬರ್ತದೆ. ಆ ಕಾರಣದಿಂದ ಫೋಟೋವನ್ನು ತಗೊಬನ್ನಿ. ನಾಳೆ ಉಂಟಲ್ಲ, ಇದು ಇಲಿಯ ಮೇಲೆ ಕೂತ್ಕೊಂಡಿರುವ ಗಣೇಶನ ಫೋಟೋ ಅಥವಾ ಫೋಟೋವನ್ನು ತಂದು ಪೂಜೆ ಮಾಡಿದರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಂತಹ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ನೋಡಿ, ಹಣ ಇದು ಎಲ್ಲ ಕಡೆ ಧಾನ್ಯವನ್ನೆಲ್ಲ ಕದ್ದು ತಗೊಬಂದು ಶೇಖರಣೆ ಮಾಡ್ತಾ ಇರ್ತದೆ ನೋಡಿ, ಅದೇ ರೀತಿಯಲ್ಲಿ ಕೂಡ ನಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ಹೊರಗಡೆ ಹೋಗಿ ಉಂಟಲ್ಲ, ಇದು ಹಣವನ್ನು ನಮ್ಮ ಮನೆಗೆ ಬರುವ ಹಾಗೆ, ಆಕರ್ಷಣೆ ಆಗುವ ಹಾಗೆ ಮಾಡ್ತದೆ. ನಮ್ಮ ಮನೆಯಲ್ಲಿ ಧಾನ್ಯ ಮತ್ತು ಹಣ ಇದು ಮನೆಯಲ್ಲಿ ಇರುವ ಹಾಗೆ, ಯಾವತ್ತು ಸದಾ ಇರುವ ಹಾಗೆ ಮಾಡ್ತದೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಉಂಟಲ್ಲ, ನಾರ್ತ್ ಇಂಡಿಯನ್ಸ್ ಅವರೆಲ್ಲ ತುಂಬ ಜನ ಉಂಟಲ್ಲ ಈ ಕೆಲಸ ಮಾಡ್ತಾರೆ. ಏನಂತ ಹೇಳಿದ್ರೆ, ತುಂಬ ಕಷ್ಟಪಡ್ತಾ ಉಂಟು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ಉಂಟಲ್ಲ ಅವರು ಇಲಿಯ ಮೇಲೆ ಕೂತಿರುವ ಗಣಪತಿಯ ಫೋಟೋವನ್ನು ತಂದು ಪೂಜೆ ಮಾಡ್ತಾರೆ. ಇದರಿಂದ ಅವರು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಅವರ ನಂಬಿಕೆ ಮಾತ್ರ ಅಲ್ಲ, ಅವರನ್ನು ನೀವು ನೋಡಿರ್ಬೋದು, ತುಂಬ ಒಳ್ಳೆಯದಾಗ್ತಾ ಹೋಗ್ತದೆ ಅವರಿಗೆ ವರ್ಷ.
ಆಯಿತಾ. ಕಾರಣದಿಂದ ಉಂಟಲ್ಲ ನಾನು ಕೂಡ ನಾಳೆ ಅಥವಾ ನಾಡಿದ್ದು ಹೋಗಿ ಈ ಫೋಟೋವನ್ನು ತಗೊಂಡು ಬರ್ತೇನೆ. ನಿಮಗೆ ಕೂಡ ತರಲಿಕ್ಕೆ ಮನಸ್ಸಿದ್ರೆ ಉಂಟಲ್ಲ, ಅಂದರೆ ನಿಮಗೆ ಮನೆ ಕೂಡ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಕೂಡ ನೀವು ಇಲಿಯ ಮೇಲೆ ಕೂತಿರುವ ಗಣೇಶನ ಫೋಟೋವನ್ನು ತಗೊಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇ ವಸ್ತು ಯಾವುದು ತಂದರೆ ಒಳ್ಳೆಯದು ಅಂತ ಹೇಳಿದರೆ ಗರಿಕೆ ತಗೊಬಂದರೂ ಕೂಡ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಗಣೇಶನಿಗೆ ತುಂಬ ಇಷ್ಟ ಗರಿಕೆ ಅಲ್ವಾ. ನೀವು ಗರಿಕೆ ತಂದು ಫೋಟೋಕ್ಕಾದರೂ ಇಡ್ಬೋದು, ಮೂರ್ತಿಗೆ ವಿಗ್ರಹಕ್ಕೆ ಇಡಬೇಕು ಅಂತ ಹೇಳ್ಕೊಂಡು ಇಲ್ಲ, ಫೋಟೋಕ್ಕೆ ಇಟ್ಟು ಪೂಜೆ ಮಾಡಿದರೂ ಕೂಡ ಒಳ್ಳೆಯದು. ನೀವು ಏನು ಮಾಡಿ ಅಂತ ಹೇಳಿದ್ರೆ 21 ಕಟ್ಟು ಗರಿಕೆ ತಗೊಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಗರಿಕೆ ಎಲ್ಲ ಬೆಳೀತದೆ ಅಂತ ಹೇಳ್ಕೊಂಡಾದರೆ 21 ಗರಿಕೆದು ಒಂದೊಂದು ಕಟ್ಟು ಮಾಡಿ ಆಯಿತಾ. ಆ ಕಟ್ಟನ್ನು ಕಟ್ಟು ಮಾಡಿ ಉಂಟಲ್ಲ, ಅದೇ ರೀತಿಯಲ್ಲಿ 21 ಕಟ್ಟು ಮಾಡಬೇಕು. ಅಂದರೆ 21 ಗರಿಕೆದು 21 ಕಟ್ಟು ಮಾಡಿ ಉಂಟಲ್ಲ, ಅದನ್ನು ದೇವರದ್ದು ಫೋಟೋಕ್ಕೆ ಹಾಕಿ ಉಂಟಲ್ಲ, ನೀವು ಪೂಜೆ ಮಾಡಿದರೂ ಕೂಡ ನಿಮಗೆ ಆಸೆ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ವಿಘ್ನ ಉಂಟಲ್ಲ, ಏನಾದರೂ ವಿಘ್ನ ಇದೆ, ನಿಮ್ಗೆ ಏನಾದರೂ ಹಣ ಬರಲಿಕ್ಕಿರ್ತದೆ ಅಥವಾ ನಿಮಗೆ ಏನಾದರೂ ಒಳ್ಳೆ ಕೆಲಸ ಆಗ್ಲಿಕ್ಕಿರ್ತದೆ, ಅಲ್ಲಿ ವಿಘ್ನ ಬಂದ ಕಾರಣಕ್ಕೆ ಉಂಟಲ್ಲ ನಿಮಗೆ ಅದು ಕೆಲಸ ಆಗ್ತಾ ಇರುವುದಿಲ್ಲ ಅಂತ ಹೇಳ್ಕೊಂಡಾದರೆ ನೀವು ಗರಿಕೆ ಇಟ್ಟು ಪೂಜೆ ಮಾಡಿದರೂ ಕೂಡ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಯಾವ ವಸ್ತುವನ್ನು ನಾಳೆ ತಗೊಂಬರ್ಬೇಕು ಅಂತ ಹೇಳಿದರೆ, ನಾಡಿದ್ದಲ್ಲ ನಾಳೆ ಯಾವ ವಸ್ತು ತಗೊಬರ್ಬೇಕು ಅಂತ ಹೇಳಿದರೆ ಧಾನ್ಯವನ್ನೆಲ್ಲ ಮನೆ ತೆಗೆದುಕೊಂಡು ಬಂದರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಅಡುಗೆ ಮಾಡಲಿಕ್ಕೆ ಧಾನ್ಯಗಳು ಆಯಿತಾ, ಹೆಸರು ಕಾಳಾಗಿರ್ಬೋದು ಎಂಥದಾದರೂ ಆಗ್ಬೋದು, ಧಾನ್ಯಗಳನ್ನು ಮನೆಗೆ ತಂದರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನಾಳೆ ಗೌರಿ ಹಬ್ಬ, ಗೌರಿ ಬಳೆ ಹೇಳ್ತಾರೆ ನೋಡಿ, ಕಪ್ಪು ಬಣ್ಣದ ಬಳೆ ಸಿಗ್ತದೆ ನೋಡಿ, ಆ ಬಳೆಯನ್ನು ಕೂಡ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ಯಾರಾದರೂ ಹೆಣ್ಣು ಮಕ್ಕಳಿದ್ರೆ ಉಂಟಲ್ಲ, ಆ ಹೆಣ್ಣು ಮಕ್ಕಳ ಕೈ ತುಂಬ ಬಳೆ ಇಡಿ, ಅವರಿಗೆ ನೆಕ್ಸ್ಟು ಗೌರಿ ಹಬ್ಬದ ಒಳಗಡೆ ಉಂಟಲ್ಲ ಮದುವೆಯಾಗಿ ಅವರು ಗೌರಿ ಬಾಗಿನ ತಗೊಳ್ಳಿಕ್ಕೆ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರಾದರೂ ಮದುವೆ ಆಗಲಿಲ್ಲ, ವಯಸ್ಸಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಕೈ ತುಂಬ ಗೌರಿ ಬಳೆಯನ್ನು ಇಟ್ಕೊಳ್ಳಿ, ನಾಳೆ ಖಂಡಿತ ನಿಮಗೆ ಮುಂದಿನ ವರ್ಷದೊಳಗೆ ಮದುವೆ ಆಗ್ತದೆ. ಮದುವೆ ಆದ ಹೆಂಗಸರಾದರೆ ಉಂಟಲ್ಲ ತುಂಬ ಕಪ್ಪು ಬಳೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. 2 ಕಪ್ಪು ಬಳೆ ಅಂದರೆ ಗೌರಿ ಬಳೆ ಇಟ್ಕೊಂಡ್ರೆ ಸಾಕಾಗ್ತದೆ. ಅದ್ರ ಜೊತೆಗೆ ನೀವು ಕೆಂಪು ಬಣ್ಣದ ಮತ್ತು ಹಸಿರು ಬಣ್ಣದ ಬಳೆಯನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೂ ಕೂಡ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ನಿಮ್ಮ ಮನೆಯಲ್ಲಿ ಉಂಟಲ್ಲ ಸದಾ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಕೂಡ ನಾಳೆ ಹೋಗಿ ಉಂಟಲ್ಲ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣದ ಬಳೆ ತಗೊಂಡು ಬರ್ತೇನೆ. ಮನೆ ಸಮೃದ್ಧಿಯಾಗಿದ್ದರೆ ಮನೆಗೆ ಒಳ್ಳೆಯದಾದರೆ ಉಂಟಲ್ಲ ನಾವು ಕೂಡ ಖುಷಿಯಾಗಿರ್ತೇವಲ್ವಾ. ಮನೆಯಲ್ಲಿ ಬಳೆಯ ಶಬ್ದ ಮತ್ತು ಕಾಲ್ಗೆಜ್ಜೆಯ ಶಬ್ದ ಮತ್ತು ಹೆಣ್ಣು ಮಕ್ಕಳ ನಗುವಿನ ಶಬ್ದ ಅಷ್ಟು ಕೇಳಿದ್ರೆ ಉಂಟಲ್ಲ ಯಾವತ್ತು ಮಹಾಲಕ್ಷ್ಮಿ ಸದಾ ಇವ್ರ ಮನೆಯಲ್ಲಿ ಎಷ್ಟು ಖುಷಿ ಉಂಟು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಕೂಡ ನಮ್ಮ ಜೊತೆಗೆ ಆಟ ಆಡ್ತಾಳಂತೆ, ಅಂದರೆ ನಮ್ಮ ಮನೆಯಲ್ಲೇ ಇರ್ತಾಳಂತೆ ಆಯಿತಾ. ಆದ ಕಾರಣಕ್ಕೆ ನೀವೆಲ್ಲ ಉಂಟಲ್ಲ, ನೀವು ಕೂಡ ಉಂಟಲ್ಲ ಮದುವೆ ಆದವರಾಗಿದ್ದರೆ ಹಸಿರು ಮತ್ತು ಕೆಂಪು ಜೊತೆಗೆ ಕಪ್ಪು ಬಣ್ಣದ ಗೌರಿ ಬಳೆಯನ್ನು ಹಾಕ್ಕೊಳ್ಳಿ. ನಾಳೆ ನಿಮಗೆ ಮದುವೆ ಆಗಲಿಲ್ಲ, ಬೇಗ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಉಂಟಲ್ಲ ಕಪ್ಪು ಬಣ್ಣದ ಬಳೆ ಗೌರಿ ಬಳೆಯನ್ನು ಕೈ ತುಂಬ ಇಟ್ಕೊಳ್ಳಿ, ಬೇಗನೆ ನಿಮಗೆ ಮದುವೆ ಆಗಲಿ ಅಂತ ಹೇಳ್ಕೊಂಡು ನಾನು ಕೂಡ ಕೇಳ್ಕೊಳ್ತೇನೆ ದೇವರ ಹತ್ರ. ಮತ್ತು ಗೌರಿಗೆ ಉಂಟಲ್ಲ ಹುಳಿ ಇರುವ ಹಣ್ಣುಗಳಂತ ಹೇಳಿದರೆ ತುಂಬ ಇಷ್ಟ ಅಂತೆ ಆಯಿತಾ. ವಿಟಮಿನ್ ಸಿ ಇರುವ ಹಣ್ಣುಗಳು, ಹುಳಿಯ ಹಣ್ಣು ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ, ವಿಟಮಿನ್ ಸಿ ಇರುತ್ತೆ ನೋಡಿ, ಆ ಹಣ್ಣುಗಳೆಲ್ಲ ತುಂಬ ಇಷ್ಟ ಅಂತೆ. ಅದಕ್ಕೆ ಇರಬೇಕು ಗೌರಿ ಎಷ್ಟು ಕಲರ್ ಅಲ್ವಾ, ಬೆಳ್ಳಗಿದ್ದಾರೆ ನೋಡಿ, ಎಷ್ಟು ಚೆಂದ ಇದ್ದಾರೆ. ಅವರಂತಹ ಹುಳಿ ಹಣ್ಣುಗಳನ್ನು ತಿಂದರೆ, ಅಂದರೆ ವಿಟಮಿನ್ ಸಿ ಇರುವ ಯಾವುದು ಹಣ್ಣುಗಳನ್ನು ತಿಂತಾರೆ ನೋಡಿ, ಯಾರು ತಿಂತಾರೆ ಅಂಥವ್ರದ್ದು ಸ್ಕಿನ್ ಒಳ್ಳೇದಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸ್ಕಿನ್ಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಆಯಿತಾ. ತುಂಬ ಜನ ನನಗೆ ಕೇಳ್ತಾರೆ ನೋಡಿ, ಕಮೆಂಟ್ ಮಾಡ್ತಾರೆ, ಪಿಂಪಲ್ ಆಗಿದೆ ಅಕ್ಕ, ನನ್ನದು ಮುಖದಲ್ಲಿ ಕಲೆ ಆಗಿದೆ ಅಕ್ಕ, ನನಗೆ ಬೆಳ್ಳಗಾಗಬೇಕು ಅಕ್ಕ, ಹಾಗೆ ಆಗಬೇಕು ಅಕ್ಕ, ಹೀಗಾಗಬೇಕು ಅಕ್ಕ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾರಲ್ಲ, ಅವರೆಲ್ಲ ಎಂತ ಮಾಡಿ ಅಂತ ಹೇಳಿದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ವಿಟಮಿನ್ ಸಿ ಇರುವ ಅಂದರೆ ಹುಳಿ ಇರುವ ಹಣ್ಣುಗಳನ್ನು ಜಾಸ್ತಿ ತಿನ್ನಿ. ಗೌರಿ ಕೂಡ ಹುಳಿ ಇರುವ ಹಣ್ಣುಗಳನ್ನು ತುಂಬ ಇಷ್ಟಪಟ್ಟು ತಿಂತಾರಂತೆ ಆಯಿತಾ. ನೀವು ಗೌರಿಯನ್ನು ನೋಡಿ ಎಷ್ಟು ಚಂದ ಅಲ್ವಾ. ಅದೇ ರೀತಿಯಲ್ಲಿ ಕೂಡ ನಿಮ್ಮ ಚರ್ಮ, ನಿಮ್ಮ ಸ್ಕಿನ್ ಕೂಡ ಹಾಗೆ ಆಗ್ತದೆ. ಆದ ಕಾರಣಕ್ಕೆ ಹೇಳಿದ್ದು, ನಮಗೆ ಸ್ಕಿನ್ ಕೂಡ ಚೆಂದ ಆದಾಗೆ ಆಯಿತು, ಗೌರಿಗೂ ಇಷ್ಟಪಟ್ಟ ವಸ್ತುವನ್ನು ನಾವು ಮನೆಗೆ ತಂದ ಹಾಗೆಯೂ ಕೂಡ ಆಯಿತು, ಗೌರಿಯ ಹೆಸರು ಹೇಳ್ಕೊಂಡು ನಾವು ಕೂಡ ತಿಂದ ಹಾಗೆ ಆಯಿತು ಅಲ್ವಾ. ಗೌರಿ ಏನು ಬಂದು ತಿನ್ನೋದಿಲ್ಲ ಅಲ್ವಾ, ಸುಮ್ಮನೆ ದೇವರಿಗೆ ಇಟ್ಟರೆ ಉಂಟಲ್ಲ, ಆಮೇಲೆ ಅದನ್ನು ಪ್ರಸಾದ ರೂಪದಲ್ಲಿ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳು ತಿಂದರೆ, ಅಥವಾ ಹೆಣ್ಣು ಮಕ್ಕಳಂತಲ್ಲ ಗಂಡು ಮಕ್ಕಳು ಕೂಡ ತಿನ್ಬೋದು, ತಿನ್ನಬಾರ್ದು ಅಂತ ಹೇಳ್ಕೊಂಡಿಲ್ಲ, ತಿಂದರೆ ತುಂಬ ಒಳ್ಳೆಯದು. ನಾಳೆ ಹುಳಿ ಇರುವ ಹಣ್ಣುಗಳನ್ನು ತಂದು ತಿನ್ನಿ. ಮತ್ತು 4ನೇದು ಏನಂತ ಹೇಳಿದರೆ, ಹೊಸ ಪೊರಕೆಯನ್ನು ಕೂಡ ನಾಳೆ ಖರೀದಿ ಮಾಡಿ ತಗೊಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾಡಿದ್ದು ತರಬೇಡಿ ಆಯಿತಾ, ಗಣೇಶ ಚತುರ್ಥಿ ದಿವಸ ತರಲಿಕ್ಕೆ ಹೋಗಬೇಡಿ. ನಾಳೆ ಹೊಸ ಪೊರಕೆಯನ್ನು ತಂದು ನೀವು ಯೂಸ್ ಮಾಡಿದರೆ ಉಂಟಲ್ಲ, ನಿಮ್ಮ ಮನೆಯಲ್ಲಿರುವ ದರಿದ್ರ ಎಲ್ಲ ಮನೆಯಿಂದ ಹೊರಗಡೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಳೆ ಪೊರಕೆಯನ್ನು ನೀವು ಬಿಸಾಕಲಿಕ್ಕೆ ಹೋಗಬೇಡಿ. ನೀವು ನಾಳೆ ಏನು ಮಾಡಿ ಅಂತ ಹೇಳಿದರೆ, ಹೊಸ ಪೊರಕೆ ತರ್ತಿರಲ್ಲ, ಹಳೆ ಪೊರಕೆಗೆ ಒಂದು ಕಪ್ಪು ದಾರವನ್ನು ಸುತ್ತಿ ಉಂಟಲ್ಲ, ಅದನ್ನು ನೀವು ಅಮಾವಾಸ್ಯೆ ದಿವಸ ಹೊರಗಡೆ ಹಾಕಿ ಆಯಿತಾ. ಅಮಾವಾಸ್ಯೆ ದಿವಸ ಹೊರಗಡೆ ಹಾಕಿ
ಹೊಸ ಪೊರಕೆ ನಾಳೆಯಿಂದ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬೇಕಾದರೆ ಇವತ್ತು ಸಾಯಂಕಾಲ ಬೇಕಾದರೆ ಪೊರಕೆ ತಗೊಬರ್ಬೋದು, ನಾಳೆಯಿಂದ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮನೆಯ ದರಿದ್ರ ಎಲ್ಲ ಗುಡಿಸಿಕೊಂಡು ಹೊರಗಡೆ ಹೋಗ್ತದೆ ಕಸದ ರೂಪದಲ್ಲಿ. ಒಳ್ಳೆ ಶುಭ ಶಕುನ ಮನೆಗೆ ಬರ್ತದೆ, ನಿಮ್ಮ ಮನೆಗೆ ಒಳ್ಳೆದಾಗ್ತದೆ, ಸಮೃದ್ಧಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದೊಂದು ಕೆಲಸ ಮಾಡಿ. ಯಾಕಂತ ಹೇಳಿದರೆ ಮಾರ್ವಾಡಿಗಳು ಕೂಡ ಹಾಗೆ ಆಯಿತಾ, ಲಕ್ಷ್ಮಿ ಹಬ್ಬದ ದಿವಸ ಮತ್ತು ಈ ಥರದ್ದು ಹಬ್ಬಗಳ ದಿವಸದ ಉಂಟಲ್ಲ, ಹೊಸ ಪೊರಕೆಯನ್ನು ತಂದು ಯೂಸ್ ಮಾಡ್ತಾರೆ ಆಯಿತಾ. ಆದ ಕಾರಣಕ್ಕೆ ನಿಮಗೆ ತರಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ತರಲಿ, ಮತ್ತು ನಾನು ಹೇಳಿದ್ದೇನೆ ಅಂತ ಹೇಳ್ಕೊಂಡು ಒತ್ತಾಯಿಗೆ ತರಲಿಕ್ಕೆ ಹೋಗಬೇಡಿ ಆಯಿತಾ. ತಂದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ತಂದು ಬರೀ ಹೀಗೆ ಸಹ ಇಡುವುದಲ್ಲ, ನಾಳೆ ಅದನ್ನು ಅದರಿಂದನೇ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದರೆ ಮನೆಯಲ್ಲಿರೋ ದರಿದ್ರ ಆ ಕಸದ ರೂಪದಲ್ಲಿ ಹೊರಗಡೆ ಹೋಗ್ತಾಳೆ. ಜ್ಯೇಷ್ಠ ದೇವಿ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 5ನೇದು ಏನಂತ ಹೇಳಿದರೆ, ನಾಳೆ ಉಂಟಲ್ಲ ಬೆಳ್ಳಿ ಬಂಗಾರ ಹೊಸ ಬಟ್ಟೆ ಎಲ್ಲ ತಂದರೆ ಕೂಡ ತುಂಬ ಒಳ್ಳೆಯದು. ನಿಮ್ಮದು ವರ್ಷ ಪೂರ್ತಿ ಉಂಟಲ್ಲ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ಹಾಕುವ ಯೋಗ, ಚಿನ್ನ ಹಾಕುವ ಯೋಗ, ಬೆಳ್ಳಿ ತಗೊಳ್ಳುವ ಯೋಗ ಎಲ್ಲ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಣ ಎಲ್ಲ ಇದ್ದರೆ ಉಂಟಲ್ಲ, ಎಲ್ಲಾದರೂ ಹಣ ಸೇವಿಂಗ್ ಮಾಡಿ ಇಟ್ಕೊಂಡಿದ್ರೆ ಉಂಟಲ್ಲ ಹೆಣ್ಣು ಮಕ್ಕಳಿಗೆ, ಹೋಗಿ ನಾಳೆ ತಗೊಬನ್ನಿ, ತುಂಬ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಕ್ಷಯ ತೃತೀಯ ದಿವಸ ತಂದರೆ ಹೇಗೆ ಒಳ್ಳೇದಾಗ್ತದೆ ನೋಡಿ, ಅದೇ ರೀತಿಯಲ್ಲಿ ನಾಳೆ ಕೂಡ ಬೆಳ್ಳಿ ಅಥವಾ ಚಿನ್ನ ಅಥವಾ ಇದು ವಸ್ತ್ರ ಹೊಸ ಬಟ್ಟೆಯನ್ನು ತಂದು ಇಟ್ಟರೆ ತುಂಬ, ದೇವರಿಗೂ ಇಟ್ಟು ನೀವು ಹಾಕ್ಕೊಳ್ಳಿ ಆಯ್ತಾ, ತುಂಬ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 6ನೇದು ಏನಂತ ಹೇಳಿದರೆ, ನಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ವಾಸ್ತುದ ತೊಂದರೆ ಉಂಟು ಆಯಿತಾ, ಈ ಮನೆಗೆ ಬಂದು ನಮಗೆ ಕೆಡುಕಾಯಿತು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ, ನಾಳೆ ವಾಸ್ತುವಿಗೆ ಸಂಬಂಧಪಟ್ಟ ವಸ್ತುವನ್ನು ನಾಳೆ ಆದರೂ ಕೂಡ ಅಷ್ಟೇ, ನಾಡಿದ್ದಾದರೂ ಕೂಡ ಅಷ್ಟೇ, ಅಂದರೆ ಗಣೇಶ ಹಬ್ಬದ ದಿವಸ ಆದರೂ ಅಷ್ಟೇ, ನೀವು ವಾಸ್ತುವಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮನೆಗೆ ತಗೊಬಂದರೂ ಕೂಡ ತುಂಬ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಏನು ಬೇಕಂತ ಹೇಳಿದರೆ, ಮನಿ ಪ್ಲಾಂಟ್ ಆಗಲಿ ಅಥವಾ ಲಕ್ಕಿ ಬ್ಯಾಂಬು ಆಗಲಿ, ಅಥವಾ ನಿಮಗೆ ಇದು ಕುಬೇರಂದು ವಿಗ್ರಹ ಆಗಲಿ, ಅಥವಾ ಇದು ಅಂದರೆ ಹಸುವಿನ ವಿಗ್ರಹ ಆಗಿರಲಿ, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟ ಯಾವ ವಸ್ತುಗಳನ್ನು ಬೇಕಾದರೂ ನಾಳೆ ಅಥವಾ ನಾಡಿದ್ದು ತಗೊಬಂದು ತಂದರೆ, ಹೊಸದಾಗಿ ತಗೊಬಂದರೂ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ನಿಮಗೆ ತರಲಿಕ್ಕೆ ಮನಸ್ಸಿದ್ರೆ ನಾಳೆ ಅಥವಾ ನಾಡ್ದು ಹೋಗಿ ವಾಸ್ತುವಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತಗೊಬನ್ನಿ. ಇವಾಗ 7ನೇದು ಯಾವುದು ಅಂತ ಹೇಳಿದರೆ, ಮುಖ್ಯವಾಗಿ ನೀವು ತರಬೇಕಾದ ವಸ್ತು, ನಾಳೆ ಆದರೂ ಪರವಾಗಿಲ್ಲ ನಾಡಿದಾದರೂ ಪರವಾಗಿಲ್ಲ, ಎಲೆ ಮತ್ತು ಅಡಿಕೆ ಕಟ್ಟಾಗಿರುವ ಅಡಿಕೆ ತಗೊಬರಬೇಡಿ, ಇಡೀ ಅಡಿಕೆಯನ್ನು ತಗೊಬನ್ನಿ ಅಂತ. ಅಂದರೆ ಫುಲ್ ಅಡಿಕೆ ಇರ್ತಲ್ಲ ಅದನ್ನು ತಗೊಬನ್ನಿ. ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಎಲೆಯನ್ನು ಉಂಟಲ್ಲ, ಅದು ಅಂದರೆ ವೀಳ್ಯದೆಲೆ ಉಂಟಲ್ಲ, ಅದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ತಿನ್ನಲಿಕ್ಕೆ ಇದು ಯೂಸ್ ಮಾಡ್ಬೋದು, ಮತ್ತು ಹಾಳು ಮಾಡಲಿಕ್ಕೆ ಹೋಗ್ಬೇಡಿ. ಆದರೆ ಈ ಅಡಿಕೆಯನ್ನು ಉಂಟಲ್ಲ, ಅರಶಿನ ಬಣ್ಣದಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಉಂಟಲ್ಲ, ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿದರೆ ನಿಮ್ಮ ಮನೆಗೆ ಯಾವುದು ಕೂಡ ಕೆಟ್ಟದಾಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕೆ ಈ ಅಡಿಕೆಯನ್ನು ನೀವು ಹಬ್ಬದ ದಿನ ತಂದಿರ್ತೀರ ನೋಡಿ, ಆ ಅಡಿಕೆಯನ್ನು ಸಾಕ್ಷಾತ್ ಗಣಪತಿಯ ರೂಪದಲ್ಲಿ ನೀವು ಪೂಜೆ ಮಾಡಿ ಅದನ್ನು ನೀವು ನಿಮ್ಮ ಮುಖ್ಯದ್ವಾರಕ್ಕೆ ಇಟ್ಟರೆ ಕೆಟ್ಟ ಕಣ್ಣಿನ ದೃಷ್ಟಿ ಬರೋದಿಲ್ಲ. ನಿಮಗೆ ಯಾರಾದರೂ ನೆಗೆಟಿವ್ ಅಂದರೆ ವಾಮಾಚಾರ ಮಾಡಿದರೆ ಆಯಿತಾ, ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ನಿಮಗೆ ತಾಗೋದಿಲ್ಲ. ಯಾರು ಕೆಟ್ಟದ್ದು ಮಾಡಲಿ ಅಂತ ಹೇಳ್ಕೊಂಡು ಎಣಿಸಿದ್ರು ಕೂಡ ನಿಮಗೆ ಏನು ಕೂಡ ತೊಂದರೆ ಆಗೋದಿಲ್ಲ. ಆದ ಕಾರಣಕ್ಕೆ ಅಡಿಕೆಯನ್ನು ತಗೊಬಂದು ಅದನ್ನು ಪೂಜೆ ಮಾಡಿ ಆ ದಿವಸವೇ ಆ ಅಡಿಕೆಯನ್ನು ಅರಶಿನದ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯದ್ವಾರದ ಹೊರಗಡೆಯಿಂದ ಆಯಿತಾ, ಒಳಗಡೆಯಿಂದ ಅಲ್ಲ ಹೊರಗಡೆಯಿಂದ ಕಟ್ಟಿ ನಿಮ್ಮ ಮನೆಗೆ ಅದು ವರ್ಷ ಪೂರ್ತಿ ರಕ್ಷಣೆ ಮಾಡ್ತದೆ. ಮುಂದಿನ ಹಬ್ಬದ ಟೈಮಿಗೆ ಅಂದರೆ ಮುಂದಿನ ಗಣೇಶ ಹಬ್ಬದ ಟೈಮಿಗೆ ಅದನ್ನು ಉಂಟಲ್ಲ, ಯಾವುದಾದ್ರೂ ಮರದ ಕೆಳಗೆ ಆಗಲಿ ಅಥವಾ ಭೂಮಿ ಒಳಗಡೆ ಹಾಕಿ, ಅಂದರೆ ಮಣ್ಣಿನ ಕೆಳಗಡೆ ಹಾಕಿ ಇನ್ನೊಂದು ಹೊಸ ಅಡಿಕೆ ತಗೊಬಂದು ಅದೇ ರೀತಿಯಲ್ಲಿ ಪ್ರತಿ ವರ್ಷ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಆವಾಗನೇ ನಾನು ಹೇಳಿದೆ ಏನಂತ ಹೇಳಿದರೆ, ನಾವು ಮನೆಯಲ್ಲಿ ಯಾವುದೋ ಥರದ್ದು ಗಣಪತಿಯ ಫೋಟೋವನ್ನು ತಗೊಬಂದು ಪೂಜೆ ಮಾಡುವ ಹಾಗೆ ಇಲ್ಲ. ಇದರಿಂದ ನಮಗೆ ಕಷ್ಟ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಆಯಿತಾ. ನೀವು ಗಣಪತಿಯ ಫೋಟೋದಲ್ಲಿ ಮುಖ್ಯವಾಗಿ ನೋಡಬೇಕು ಏನಾಗಿದ್ದು ಅಂತ ಹೇಳಿದರೆ, ಗಣಪತಿಯ ಸೊಂಡಿಲು, ನೀವು ಅಂದರೆ ಮನೆಯಲ್ಲಿ ಆಗಲಿ ಅಥವಾ ಬಿಸ್ನೆಸ್ ಮಾಡುವ ಜಾಗದಲ್ಲಾಗಲಿ ಗಣಪತಿಯ ಸೊಂಡಿಲು ಬಲಭಾಗಕ್ಕೆ ತಿರುಗಿದರೆ ಮಾತ್ರ ಅಂತಹ ಫೋಟೋವನ್ನು ಉಂಟಲ್ಲ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ವಾಸ್ತು ಪ್ರಕಾರ ಇಂತಹ ಫೋಟೋ ಇಟ್ಟುಕೊಂಡು ಪೂಜೆ ಮಾಡಿದರೆ ಏನೂ ಕೂಡ ತೊಂದರೆ ಆಗುವುದಿಲ್ಲ ಅಂತ ಹೇಳ್ಕೊಂಡು. ಗಣಪತಿಯ ಸೊಂಡಿಲು ಬಲಭಾಗಕ್ಕೆ ತಿರುಗಿರಬೇಕು, ಅಂತಹ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ಎಡಭಾಗಕ್ಕೆ ತಿರುಗಿರುವ ಗಣಪತಿಯ ಸೊಂಡಿಲ ಫೋಟೋ ಇದ್ರೆ ಉಂಟಲ್ಲ, ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಮನೆಯಲ್ಲಿ ಪೂಜೆ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಕಿರಿಕಿರಿ, ಹಣ ಉಳಿಯುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ನೀವು ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ ಇಲ್ಲ, ಪ್ರಯೋಜನಕ್ಕೆ ಬರುವುದಿಲ್ಲ. ವಿಘ್ನ ವಿನಾಶಕ ಅಂತ ಹೇಳ್ಕೊಂಡು ಹೇಳ್ತಾರೆ ಗಣಪತಿಯನ್ನು. ನೀವು ಅಂಥ ಫೋಟೋವನ್ನು ಇಟ್ಕೊಂಡ್ರೆ, ಗಣೇಶನ ಸೊಂಡಿಲು ಉಂಟಲ್ಲ ಎಡಭಾಗದಲ್ಲಿ ತಿರುಗಿರುವಂತಹ ಫೋಟೋ ಇಟ್ಕೊಂಡ್ರೆ ಉಂಟಲ್ಲ ಮನೆಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಸಾರ್ವಜನಿಕವಾಗಿ ಗಣೇಶ ಕೂರಿಸ್ತಾರೆ ಅಂತ ಹೇಳಿದರೆ, ಅಂದರೆ ಅದ್ರದ್ದು ಮೂರ್ತಿದು ವಿಗ್ರಹದ್ದು ಅಂದರೆ ಮೂರ್ತಿದು ಸೊಂಡಿಲು ಎಡಭಾಗದಲ್ಲಿ ತಿರುಗಿದರೆ ಪರವಾಗಿಲ್ಲ,
ದೇವಸ್ಥಾನದಲ್ಲಿರುವ ವಿಗ್ರಹದ್ದು ಉಂಟಲ್ಲ, ಎಡಭಾಗದಲ್ಲಿದ್ದರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೆ ಮನೆಯಲ್ಲಿ ಪೂಜೆ ಮಾಡುವ ಗಣೇಶನ ಫೋಟೋ ಅಥವಾ ವಿಗ್ರಹ ಉಂಟಲ್ಲ, ವಿಗ್ರಹ ಇದ್ದರೆ ಅದರದ್ದು ಸೊಂಡಿಲು ಬಲಭಾಗಕ್ಕೆ ತಿರುಗಿರಬೇಕು ಅಂತ ಹೇಳ್ತಾರೆ. ಇದೊಂದು ನೋಡಿ, ಒಂದು ವೇಳೆ ನಿಮಗೆ ಆ ಥರ ತೊಂದರೆ ಉಂಟು ಅಂತ ಹೇಳಿದ್ರೆ ಫೋಟೋ, ಇವಾಗ ಹಬ್ಬದ ಸಮಯದಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗೋದು ಬೇಡ ಆಯಿತಾ. ನೀವು ಹೊಸ ಫೋಟೋ ತಂದು ಇಟ್ಕೊಂಡು ಪೂಜೆ ಮಾಡಿ. ಆ ಫೋಟೋವನ್ನು ಉಂಟಲ್ಲ, ಒಂದು ಸ್ವಲ್ಪ ಸಮಯದ ಬಿಟ್ಟು ಆದ ನಂತರ ಉಂಟಲ್ಲ, ಯಾವುದಾದ್ರೂ ಒಳ್ಳೆ ದಿವಸ ನೋಡಿಕೊಂಡು ಯಾವುದಾದ್ರೂ ಮರದ ಕೆಳಗಡೆ ಇಟ್ಟು ಬನ್ನಿ. ಅಥವಾ ದೇವಸ್ಥಾನದಲ್ಲಿ ಇಡೋದು ಬೇಡ ಆಯಿತಾ, ಮರದ ಕೆಳಗಡೆ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಬನ್ನಿ. ಗ್ಲಾಸ್ ಇದ್ದರೆ ಉಂಟಲ್ಲ, ಅದರಲ್ಲಿ ಅಂದರೆ ಕನ್ನಡಿ ಇದ್ದರೆ ಉಂಟಲ್ಲ, ಅದನ್ನು ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾಕಂತ ಹೇಳಿದರೆ ಅದು ಕಾಲಿಗೆಲ್ಲ ಚುಚ್ಚಿ ಗಾಯ ಎಲ್ಲ ಆಗ್ತದೆ. ಅಥವಾ ನೀವು ನೀರಿಗೆ ಹಾಕಿದ್ರೆ ಉಂಟಲ್ಲ, ಅದು ಎಲ್ಲಾದರೂ ಒಡೆದ್ರೆ ಅದು ನೀರಿನಲ್ಲಿ ಸೇರ್ಕೊಳ್ತದೆ, ಅದರಿಂದ ಕೂಡ ತೊಂದರೆ ಆಗ್ತದೆ. ಆ ಕಾರಣಕ್ಕೆ ನೀವು ಆ ಥರದ್ದು ಫೋಟೋ ಒಂದು ವೇಳೆ ನೀವು ಇದ್ದರೆ ಅಂತ ಹೇಳಿದರೆ, ನೀವು ಮರದ ಕೆಳಗೆ ಹಾಕೋಕ್ಕಿಂತ ಮುಂಚೆ ಅದರದ್ದು ಕನ್ನಡಿ ತೆಗೆದು ಎಲ್ಲಾದರೂ ನಿಮಗೆ ಹಾಕಲಿಕ್ಕೆ ಉಂಟು ನೋಡಿ, ಅಂತಹ ಜಾಗದಲ್ಲಿ ಹಾಕಿ ಬನ್ನಿ. ಇಲ್ಲ ಅಂತ ಹೇಳಿದರೆ ಆ ಕನ್ನಡಿಯನ್ನು ಪುನಃ ಯೂಸ್ ಮಾಡ್ಬೋದು. ನೀವು ಹೊಸ ಫೋಟೋ ಎಲ್ಲ ಮಾಡೋದಾದರೆ ಉಂಟಲ್ಲ, ಆ ಫ್ರೇಮನ್ನು ಯೂಸ್ ಮಾಡ್ಬೋದು ಕನ್ನಡಿಯನ್ನು. ಸುಮ್ಮನೆ ಎಲ್ಲೆಲ್ಲ ಎಸ್ದು ಕಾಲಿಗೆಲ್ಲ ಚುಚ್ಚು ಹಾಗೆಲ್ಲ ಮಾಡ್ಕೊಳ್ಬೇಡಿ. ಇದರಿಂದ ನಿಮಗೆ ಕೂಡ ಜಾಸ್ತಿ ದೋಷ ಬರ್ತದೆ ಆಯಿತಾ. ಯಾರಿಗೋ ಒಬ್ಬರಿಗೇನೋ ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತದಲ್ಲ, ಅದರ ಕಾಲಿಗೆ ಕೂಡ ತಾಗ್ತದೆ. ಆ ಕಾರಣದಿಂದ ಯಾವ ಕಾರಣಕ್ಕೂ ಕೂಡ ಎಡಭಾಗದಲ್ಲಿ ಸೊಂಡಿಲು ತಿರುಗಿರುವ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಸಂಕಷ್ಟದ ಮೇಲೆ ಸಂಕಷ್ಟ, ಕಷ್ಟದ ಮೇಲೆ ಕಷ್ಟ, ದರಿದ್ರದ ಮೇಲೆ ದರಿದ್ರ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ದಿನ, ಗಣೇಶನ ಹಬ್ಬದ ದಿನ ಏನು ತಂದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಜೊತೆಗೆ ಗಣೇಶನ ಸೊಂಡಿಲು ಯಾವ ದಿಕ್ಕಿಗೆ ಇರುವ ಫೋಟೋವನ್ನು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.